Hi, I'm Kaviraj from scoringtarget.com. In this video, we are going to discuss formative assessment for 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಇವತ್ತಿನ ವಿದ್ಯಾರ್ಥಿಗಳಿಗೆ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ FA4ನ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಪ್ರಶ್ನೆ ಪತ್ರಿಕೆ ಮತ್ತು ಸ್ಕ್ರೀನ್ ಮೇಲೆ ತೋರಿಸ್ತಕ್ಕಂಥ ಈ ಕೀ ಆನ್ಸರ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಅನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ತಾವು ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ಸಬ್ಜೆಕ್ಟ್ ಇಂಗ್ಲಿಷ್ ಕ್ಲಾಸ್ 8th ಮಾರ್ಕ್ಸ್ 20 ಟೈಮಿಂಗ್ 45 ಮಿನಿಟ್ಸ್. ಇದರಲ್ಲಿ ಮೇನ್ ಕ್ವೆಶ್ಚನ್ ನಂಬರ್ 1 ಏನಿದೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು 3 ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಕ್. ಸೊ ಕ್ವೆಶ್ಚನ್ ಟ್ಯಾಗ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಲೂಥರ್ ಬರ್ಬ್ಯಾಂಕ್ ಈಸ್ ಅ ವೆಲ್ ನೋನ್ US ಪ್ಲಾಂಟ್ ಬ್ರೀಡರ್. ಈ ಸೆಂಟೆನ್ಸ್ಗೆ ಯಾವುದು ಕ್ವೆಶ್ಚನ್ ಟ್ಯಾಗ್ ಅನ್ನ ಫಿಲ್ಅಪ್ ಮಾಡಬೇಕು. ಸೊ ಈ ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂ ಇದೆ ಮತ್ತು ಪಾಸಿಟಿವ್ ಇದೆ. ಏನೋ ಅದೇ ಟೆನ್ಸಲ್ಲಿ ನೆಗೆಟಿವ್ ಆಪ್ಷನ್ ಇದ್ದದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಇಸಂಟ್ ಹಿ. ಸೊ ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಬರ್ಬೋದು. ನೋಡಿ, 1ನೇ ಪ್ರಶ್ನೆಯ ಉತ್ತರ ಬಿ, ಇಸಂಟ್ ಹಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಸೊ ಕರೆಕ್ಟ್ ಆದ ಒಂದು ಇನ್ಫಿನಿಟಿವ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ರಾಜು ಹ್ಯಾಸ್ ಬಿಕಮ್ ಅ ಡಾಕ್ಟರ್ ಟು ಸರ್ವ್ ದಿ ಸಿಕ್. ಈಗ ಇದರಲ್ಲಿ ಇನ್ಫಿನಿಟಿ ಯಾವುದು? ಸೊ 2+ ವರ್ಬ್ ಇರತಕ್ಕಂಥ ಆಪ್ಷನ್ ಇನ್ಫಿನಿಟಿ ಆಗಿರುತ್ತೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಟು ಸರ್ವ್. ನಾವು 3rd ಕ್ವೆಶ್ಚನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್. ಅಂದರೆ 1 ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕ್ಲಾಟರ್, ಬಿ ಡೈರೆಕ್ಷನ್, ಸಿ ಸ್ಕೂಲ್, ಡಿ ಡಾಕ್ಟರ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಕೂಲ್. ಇದು 1 ಸಿಲೆಬಲ್ ಇದೆ. ಸೊ ನೋಡಿ, ಕೀ ಆನ್ಸರಲ್ಲಿ ಆಪ್ಷನ್ ಸಿ, ಸ್ಕೂಲ್. ನಾವು ಮೇನ್ ಕ್ವೆಶ್ಚನ್ ನಂಬರ್ 2, ಡೂ ಆಸ್ ಡೈರೆಕ್ಟೆಡ್. ಇಲ್ಲಿ ಒಟ್ಟಾರೆ 3 ಪ್ರಶ್ನೆಗಳಿರುತ್ತೆ ತಮಗೆ. 4ನೆಯ ಪ್ರಶ್ನೆ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಸೊ ಗೆರೆ ಎಳೆದ ಪದದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಹೆಸರಿಸಬೇಕು. ನೋಡಿ, ಧಾರವಾಡ ಈಸ್ ಫೇಮಸ್ ಫಾರ್ ಪೇಡ. ಸೊ ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವುದು? ಧಾರವಾಡ. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ. ಸೊ ಧಾರವಾಡ ಅನ್ನೋದು ಒಂದು ಹೆಸರದು, ಹೀಗಾಗಿ ನಾವು ಅದನ್ನು ನೌನ್ ಅಂತ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಹೇಳ್ತೀವಿ. NOUN. ನೌನ್ ಅಂದರೆ ನಾಮಪದ. 5ನೇ ಪ್ರಶ್ನೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್. ಸೊ ಬಿಟ್ಟ ಸ್ಥಳವನ್ನು ಆರ್ಟಿಕಲ್ದಿಂದ ತುಂಬಿ ಅಂತ. ಜಾನ್ ವಾಸ್ ಡ್ಯಾಶ್ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್. ಸೊ ಈ ಸೆಂಟೆನ್ಸಲ್ಲಿ ನಾವು ಯಾವುದು ಆರ್ಟಿಕಲ್ ಅನ್ನು ತುಂಬಬೇಕು? ನೋಡೋಣ ಕೀ ಆನ್ಸರಲ್ಲಿ. 5ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎನ್, ಆರ್ಟಿಕಲ್ ಎಂದೇ ಇದನ್ನು ತುಂಬಬೇಕು, AN. ನಾವು ಕ್ವೆಶ್ಚನ್ ನಂಬರ್ 6, fill in the blank with the correct form of the word given in the bracket. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಂಥ ವರ್ಡ್ನ ಕರೆಕ್ಟ್ ಫಾರ್ಮನ್ನು ತುಂಬಿ ಅಂತ ಇದೆ. ದ ಆರ್ಟ್ ಆಫ್ ಡ್ಯಾಶ್ ಇನ್ ದ ಬ್ರ್ಯಾಕೆಟ್ ಎಜುಕೇಟ್ ಈಸ್ ಟು ಎಜುಕೇಟ್ ದಿ ಹಾರ್ಟ್ ಅಂತ ಇದೆ. ಸೊ ಈ ಎಜುಕೇಟ್ ಅನ್ನೋ ವರ್ಡ್ ಏನೋ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಇದನ್ನು ಫಾರ್ಮ್ ಚೇಂಜ್ ಮಾಡಿ ಬರೀಬೇಕು. ಯಾವುದು ಬರೀಬೇಕು? ದ ಆರ್ಟ್ ಆಫ್ ಆದ ನಂತರ ಎಜುಕೇಟ್ ಬರೋಕ್ಕಿಂತ ಎಜುಕೇಷನ್ ಅಂತ ಬರೀಬೇಕು. ನೋಡಿ, ಆನ್ಸರ್ 6, ಎಜುಕೇಷನ್. ನಾವು ಈಗ ಮೇನ್ ಕ್ವೆಶ್ಚನ್ 3rd, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 2 ಪ್ರಶ್ನೆಗಳು 2 ಅಂಕದ್ದು, ಒಟ್ಟಾರೆ 4 ಅಂಕಗಳು. ಇದರಲ್ಲಿ 7ನೇ ಪ್ರಶ್ನೆ, ಹೌ ವಾಸ್ ಲೂಥರ್ ಬರ್ಬ್ಯಾಂಕ್ ಇನ್ಸ್ಪೈರ್ಡ್ ಟು ಗ್ರೋ ನ್ಯೂ ವೆರೈಟೀಸ್ ಆಫ್ ಪ್ಲಾಂಟ್ಸ್. ಅಂದರೆ ಲೂಥರ್ ಬರ್ಬ್ಯಾಂಕ್ ಅವರು ಹೊಸ ಪ್ರಕಾರದ ವಿವಿಧ ತಳಿಯ ಸಸ್ಯಗಳನ್ನು ಬೆಳೆಯೋಕ್ಕೆ ಯಾವುದು ಸ್ಫೂರ್ತಿ ಆಯಿತು, ಅವರು ಯಾವುದು ಮೋಟಿವೇಶನ್ ಆಯಿತು? ಆನ್ಸರ್ ನೋಡ್ಕೊಂಬರೋಣ. ಲೂಥರ್ ಬರ್ಬ್ಯಾಂಕ್ ವಾಸ್ ಇನ್ಸ್ಪೈರ್ಡ್ ಬೈ ಚಾರ್ಲ್ಸ್ ಡಾರ್ವಿನ್ಸ್ ಬುಕ್ ದ ವೇರಿಯೇಷನ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂಡರ್ ಡೊಮೆಸ್ಟಿಕೇಶನ್. ಅಂದರೆ ಚಾರ್ಲ್ಸ್ ಡಾರ್ವಿನ್ ಅವರ ಮೇಲೆ
ಅವರು ಬರೆದಂಥ ಪುಸ್ತಕ ಏನಿದೆ, ಚಾರ್ಲ್ಸ್ ಡಾರ್ವಿನ್ ಅವರು ಬರೆದಂಥ ಪುಸ್ತಕ. ಆ ಪುಸ್ತಕದ ಹೆಸರು ದ ವೇರಿಯೇಷನ್ ಆಫ್ ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂಡರ್ ಡೊಮೆಸ್ಟಿಕೇಶನ್. ಈ ಬುಕ್ ಓದಿದ ನಂತರ ಲೂಥರ್ ಬರ್ಬ್ಯಾಂಕ್ ಅವ್ರ ಮೇಲೆ ಪ್ರಭಾವ ಬೀರ್ತು. ದ ಬುಕ್ ಮೇಡ್ ಹಿಮ್ ರಿಯಲೈಸ್ ದ್ಯಾಟ್ ಪ್ಲಾಂಟ್ಸ್ ಕುಡ್ ಬಿ ಇಂಪ್ರೂವ್ಡ್ ಬೈ ಸೆಲೆಕ್ಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟ್. ಸೊ ಈ ಪುಸ್ತಕ ಓದಿದ ಮೇಲೆ ಅವ್ರಿಗೆ ಏನು ಗೊತ್ತಾಯ್ತು ಅಂದರೆ, ಸಸ್ಯಗಳನ್ನು ಕೂಡ ನಾವು ಸೆಲೆಕ್ಟ್ ಮಾಡೋ ಮೂಲಕ, ಅವುಗಳ ಮೇಲೆ ಪ್ರಯೋಗವನ್ನು ಮಾಡೋ ಮೂಲಕ ನಾವು ಬದಲಾವಣೆ ಮಾಡ್ಬೋದು ಅಂತ ಕಂಡುಕೊಂಡ್ರು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. ವಾಟ್ ಆರ್ ದಿ ಕ್ವಾಲಿಟೀಸ್ ಯು ರಿಕಗ್ನೈಸ್ಡ್ ಇನ್ ವ್ಯಾಲೆಂಟಿನಾ? ಇದು ದ ಫಸ್ಟ್ ವುಮೆನ್ ಇನ್ ಸ್ಪೇಸ್ ಸಪ್ಲಿಮೆಂಟರಿ ರೀಡಿಂಗ್ ಲೆಸನ್ ಏನಿದೆ ಆ ಪಾಠದಿಂದ. ಅಂದರೆ ವ್ಯಾಲೆಂಟಿನಾ ಟೆರೆಸ್ಕೋವಾ ಅವ್ರ ಹತ್ರ ಇರ್ತಕ್ಕಂಥ ಯಾವ ಗುಣಗಳು ನೀವು ಗುರುತಿಸ್ತೀರಾ, ಯಾವ ಗುಣಗಳು ನಿಮಗೆ ಇಷ್ಟ ಅಂತ. ಸೊ ಆನ್ಸರ್, ವ್ಯಾಲೆಂಟಿನಾ ವಾಸ್ ಬ್ರೇವ್, ಕಾನ್ಫಿಡೆಂಟ್ ಆ್ಯಂಡ್ ಡಿಟರ್ಮೈನ್ಡ್. ವ್ಯಾಲೆಂಟಿನಾ ಅವರು ತುಂಬ ಧೈರ್ಯವಂತೆಯಾಗಿದ್ದರು, ಆತ್ಮವಿಶ್ವಾಸವನ್ನು ಹೊಂದಿದ್ರು ಮತ್ತು ದೃಢವಾದ ನಿರ್ಧಾರವನ್ನು ಕೈಗೊಳ್ತಾ ಇದ್ರು. ಈ 3 ಕ್ವಾಲಿಟೀಸ್ ಗ್ರೇಟ್. ಶಿ ವಾಸ್ ಡಿಸಿಪ್ಲೈನ್, ಹಾರ್ಡ್ ವರ್ಕಿಂಗ್ ಆ್ಯಂಡ್ ಹ್ಯಾಡ್ ಎ ಗ್ರೇಟ್ ಲವ್ ಫಾರ್ ಹರ್ ಕಂಟ್ರಿ. ಅಷ್ಟೇ ಅಲ್ಲದೆ ಅವಳ ಹತ್ರ ಇರ್ತಕ್ಕಂಥ ಶಿಸ್ತು ಗುಣ ಆಗಿರ್ಬೋದು, ಕರ್ತವ್ಯ ನಿಷ್ಠೆ ಆಗಿರ್ಬೋದು ಮತ್ತು ದೇಶದ ಬಗ್ಗೆ ಪ್ರೀತಿ, ಈ ಗುಣಗಳು ಕೂಡ ನಾವು ರಿಕಗ್ನೈಸ್ ಮಾಡ್ತೀವಿ. ಹರ್ ಕರೇಜ್ ಟು ಫೇಸ್ ರಿಸ್ಕ್ಸ್ ಆ್ಯಂಡ್ ಹರ್ ಸ್ಟ್ರಾಂಗ್ ವಿಲ್ ಪವರ್ ಹೆಲ್ಪ್ಡ್ ಹರ್ ಬಿಕಮ್ ದ ಫಸ್ಟ್ ವುಮೆನ್ ಟು ಟ್ರಾವೆಲ್ ಇನ್ ಸ್ಪೇಸ್. ಅವಳ ಹತ್ರ ಇರ್ತಕ್ಕಂಥ ಯಾವುದೇ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಒಂದು ಧೈರ್ಯ, ಜೊತೆಗೆ ಒಂದು ಸ್ಟ್ರಾಂಗ್ ಅಂತ ವಿಲ್ ಪವರ್ ಅಂದರೆ ಇಚ್ಛಾಶಕ್ತಿ, ಇವು ಗುಣಗಳೇ ಅವಳನ್ನು ಜಗತ್ತಿನ ಟಾಪ್ ಅಂದರೆ ಮೊದಲ ಬಾಹ್ಯಾಕಾಶಕ್ಕೆ ಹೋದಂಥ ಒಂದು ಮಹಿಳೆ ಅಂತ ಕೀರ್ತಿಗೆ ಪಾತ್ರರಾಗಲು ಆ ಕ್ವಾಲಿಟೀಸ್ಗಳು ಸಹಾಯ ಆದವು. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 4. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 sentences ಈಚ್ ಅಂತ ಇದೆ. ಅಂದರೆ ಈ ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಸೊ ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ನೋಡಿ ಏನಿದೆ ಕ್ವೆಶ್ಚನ್ ನಂಬರ್ 9. ಡು ಯು ಥಿಂಕ್ ಹ್ಯೂಮನ್ಸ್ ಆರ್ ಬೀಯಿಂಗ್ ವಾರ್ನ್ಡ್ ಬೈ ಮಷಿನ್ ಇನ್ ದ ಪೋಯಮ್ ಮಷಿನ್? ಎಕ್ಸ್ಪ್ಲೈನ್. ಅಂದರೆ ಮಷಿನ್ ಅಂತಕ್ಕಂಥ ಒಂದು ಕವನದಲ್ಲಿ ಮಷಿನ್ ಮನುಷ್ಯರಿಗೆ ಎಚ್ಚರಿಕೆ ಕೊಡ್ತಾ ಇದೆನಾ ಅಂತ ಪ್ರಶ್ನೆ, ವಾರ್ನಿಂಗ್ ಕೊಡ್ತಾ ಇದೆನಾ ಅಂತ ಪ್ರಶ್ನೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿ ಬರೀರಿ ಅಂತ ಇದೆ. ಇದು 3 ಅಂಕದ ಪ್ರಶ್ನೆ ಇದೆ. ಸೊ ಏನು ಬರಿಬೇಕು ನೋಡೋಣ ಉತ್ತರ. ಎಸ್, ಇನ್ ದ ಪೋಯಮ್ ಮಷೀನ್ ಹ್ಯೂಮನ್ಸ್ ಆರ್ ಬೀಯಿಂಗ್ ವಾರ್ನ್ಡ್ ಬೈ ದ ಮಷಿನ್ಸ್. ಹೌದು, ಮಷಿನ್ ಅನ್ನೋ ಕವನದಲ್ಲಿ ಮಷಿನ್ಗಳು ಮನುಷ್ಯರಿಗೆ ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ದ ಮಷಿನ್ಸ್ ಸೇ ದ್ಯಾಟ್ ದೇ ಕ್ಯಾನ್ ಡೂ ಗ್ರೇಟ್ ವರ್ಕ್ ಬಟ್ ಕ್ಯಾನ್ ಆಲ್ಸೋ ಡಿಸ್ಟ್ರಾಯ್ ಎವ್ರಿಥಿಂಗ್ ಇಫ್ ಮಿಸ್ಡ್. ಸೊ ಈ ಕವನದಲ್ಲಿ ಮಷಿನ್ಗಳು ಮನುಷ್ಯರಿಗೆ ಹೇಳುತ್ತೆ, ನೀವು ಹೇಳಿದ ಎಲ್ಲ ಕೆಲಸವನ್ನು ಚೆನ್ನಾಗಿ ಮಾಡ್ತೀನಿ, ಬಟ್ ಏನಾದರೂ ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಂಡ್ರೆ, ಮಷಿನನ್ನು ಕರೆಕ್ಟಾಗಿ ನೀವು ಬಳಸ್ಕೊಳ್ಳಿಲ್ಲ ಅಂದರೆ ನಾನು ಸರ್ವನಾಶ ಕೂಡ ಮಾಡ್ತೀನಿ. ಡಿಸ್ಟ್ರಾಯ್ ಅಂದರೆ ಸರ್ವನಾಶ. ದೇ ರಿಮೈಂಡ್ ಹ್ಯೂಮನ್ಸ್ ಟು ಕಂಟ್ರೋಲ್ ಮಷಿನ್ಸ್ ವೈಸ್ಲಿ ಆ್ಯಂಡ್ ನಾಟ್ ಬಿಕಮ್ ಸ್ಲೇವ್ಸ್ ಟು ದೆಮ್. ಅದಕ್ಕೆ ಮಷಿನ್ ಹೇಳುತ್ತೆ, ಮಷಿನ್ಗಳನ್ನ ನೀವು ಕರೆಕ್ಟಾಗಿ ಜಾಣ್ಮೆ ಅಂತ ಬಳಸ್ಕೋರಿ, ಯಾವುದೇ ಕಾರಣಕ್ಕೆ ಅವುಗಳಿಗೆ ಗುಲಾಮ ಆಗಿಬೇಡ್ರಿ ಅಂತ. ಓಕೆ, ಈಗ ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 5. ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಇದು 3 ಅಂಕದ ಒಂದು ಪ್ರಶ್ನೆ. ಕ್ವೆಶ್ಚನ್ 10 ಏನಿದೆ, ಲುಕ್ ಡ್ಯಾಡಿ, ದ ಎಂಪರರ್ ಹ್ಯಾಸ್ ನೋ ಕ್ಲೋತ್ಸ್ ಆನ್ ಎಟ್ ಆಲ್. ನೋಡಪ್ಪ, ರಾಜ ಯಾವುದೇ ಬಟ್ಟೆಗಳನ್ನು ಹಾಕೊಂಡೇ ಇಲ್ಲ. ಈ ಒಂದು ಸ್ಟೇಟ್ಮೆಂಟ್ ಏನಿದೆ ದ ಎಂಪರರ್ಸ್ ನ್ಯೂ ಕ್ಲೋತ್ಸ್ ಪಾಠದಿಂದ ಇದೊಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ABC ಏನಿದೆ ನೋಡ್ಕೊಂಬರೋಣ. ಎ, ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದ್ರು? ಪಾಪ ನೋಡು, ರಾಜ ಯಾವುದೇ ಬಟ್ಟೆ ಹಾಕೊಂಡಿಲ್ಲ ಅಂತ ಯಾರು ಹೇಳಿದ್ರು? ಆನ್ಸರ್, ಅ ಲಿಟಲ್ ಚೈಲ್ಡ್ ಸೆಡ್ ದಿಸ್. ಆ ಒಂದು ಚಿಕ್ಕ ಮಗು ಈ ಮಾತು ಹೇಳುತ್ತೆ. ಇನ್ನು ಬಿ ಪ್ರಶ್ನೆ, ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಈ ಮಾತನ್ನ ಸ್ಪೀಕರ್ ಯಾಕೆ ಹೇಳಿದ್ರು ಅಂದ್ರೆ ಹುಡುಗ ಈ ಮಾತನ್ನು ಯಾಕೆ ಹೇಳ್ದ ಅಂತ. ಯಾಕೆ ಹೇಳ್ದ? ಹಿ ಸಾ ದ್ಯಾಟ್ ದ ಎಂಪರರ್ ವಾಸ್ ರಿಯಲಿ ನಾಟ್ ವಿಯರಿಂಗ್ ಎನಿ ಕ್ಲೋಸ್, ಸೊ ಹಿ ಸ್ಪೋಕ್ ದ ಟ್ರೂತ್. ಯಾಕಂದ್ರೆ ಆ ಮಗು ರಾಜನನ್ನ ನೋಡಿರುತ್ತೆ,
ರಾಜ ಯಾವುದೇ ಬಟ್ಟೆ ಹಾಕೊಂಡಿರೋದಿಲ್ಲ. ಹೀಗಾಗಿ ಇದ್ದಿದ್ದನ್ನ ಸತ್ಯವನ್ನ ಆ ಮಗು ನುಡಿತು. ನೆಕ್ಸ್ಟ್ ಸಿ ಕ್ವೆಶ್ಚನ್ ಏನಿದೆ, ಹೋಮ್ ವಾಸ್ ಇಟ್ ಸೈಡ್ ಟು? ಈ ಮಾತನ್ನ ಆ ಮಗು ಯಾರಿಗೆ ಹೇಳಿತು ಅಂತ. ಆನ್ಸರ್, ಇಟ್ ವಾಸ್ ಸೇ ಟು ಹಿಸ್ ಫಾದರ್. ಮಗು ತನ್ನ ತಂದೆಗೆ ಈ ಮಾತನ್ನ ಹೇಳುತ್ತೆ. ನೆಕ್ಸ್ಟ್, ಸೊ ಕೊನೆಯ ಪ್ರಶ್ನೆ, ಮೈನ್ ಕ್ವೆಶ್ಚನ್ ನಂಬರ್ 6, ಕೋಟ್ ಫ್ರಾಮ್ ಮೆಮೊರಿ. ಇದು 4 ಅಂಕದ ಒಂದು ಪ್ರಶ್ನೆ. ಇಲ್ಲಿ ದ ಆಕ್ಸ್ ಇನ್ ದ ವುಡ್ ಪೋಯಮ್ದಿಂದ ಒಂದು ಸ್ಟಾನ್ಸವನ್ನು ಕೊಟ್ಟಿದ್ದಾರೆ, ಸೆಕೆಂಡ್ ಸ್ಟಾನ್ಸ. ಇದನ್ನು ನಾವು 4 ಲೈನನ್ನು ಕಂಪ್ಲೀಟ್ ಮಾಡಬೇಕು, 4 ಅಂಕ ಇರುತ್ತೆ. ಆ್ಯಂಡ್ ಐ ರಿಮೆಂಬರ್ ಡ್ಯಾಶ್ ಕ್ರೌಡ್ ಅಪಾನ್ ದಿ ಆಕ್ಸ್. ಇದು ಪೋಯಮ್ನ 2ನೇ ಸ್ಟಾನ್ಸ ಇದೆ. ಆನ್ಸರ್ ನೋಡ್ಕೊಂಬರೋಣ. ಆ್ಯಂಡ್ ಐ ರಿಮೆಂಬರ್ ಹೌ ಐ ಲೈಕ್ಡ್ ದ ಸೈಟ್ ಆಫ್ ಪೋಸ್ ಆ್ಯಂಡ್ ರಿದಮ್ as the bread axe swung. A man who fails at a tree makes people watch, for glory seems to crowd upon the axe. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.